ಸಸ್ಪೆನ್ಷನ್. ಈ ಟ್ರಿಕ್ ಎಲ್ಲ ನನ್ನ ಹತ್ರ ಬೇಡ. ಬಿಡಿ. Number 3, Satish S. Raichur. ಎರಡನೇ ಆರ್ಡರ್ ಬೇಡ, ಒಂದನೇ ಆರ್ಡರ್ ಇರಲಿ. Satish Raichur. ಸಿ ಎಕ್ಸ್ಚೇಂಜ್ ಆಫರ್ ಇಸ್ ಆಲ್ವೇಸ್ ಡೇಂಜರಸ್. ಎಸ್ ರಾಯಚೂರ್ ಹೇಳ್ರಿ. Yes, this is a petition filed dismissal of the revision. ಹೇಳಿ ಒಂಟಿ ಅವರು. ಹೇಳ್ರಿ ಶೀಲ್ವಂತ್, ಏನ್ ವಾಟ್ ಇಸ್ ದಿಸ್ ಮ್ಯಾಟರ್? Paper respond. Against the advocate Manos who has drafted the written statement. A complaint is lodged for Manos offences of 499 punishable under 500. Who has drafted the Manos written statement. ಆಯ್ತಲ್ಲ, ನೀವು ಕೂತ್ಕೊಂಡು ಏನ ಮಾತಾಡಬಾರ್ದ ರಾಯಚೂರ್ ಹತ್ರ? ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರನ್ನ ನೀವು ಮಾತಾಡಿಸ್ತೀರಿ, ಆಮೇಲೆ ಮಾತಾಡ್ಸೋದೇ ಇಲ್ಲ. ಅವ್ರ ಪರ್ಮನೆಂಟ್ ರಿಟರ್ನಿಂಗ್ ಆಫೀಸರ್ ಫಾರ್ ಧಾರವಾಡ ಬಾರ್ ಅಸೋಸಿಯೇಷನ್. No sir. No, other accused Manos. ನೀವೆಲ್ಲ ಬೇರೆ ಬೇರೆ ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಆಗ್ಬಿಡ್ತೀರಿ, ಅವಾಗ ಮಾತ್ರ ಅವ್ರ ರಾಯಚೂರ್ ಬೇಕು. ಕೂತ್ಕೊಂಡು ಮಾತಾಡಿ, ಇದೆ ನಿಮ್ಮಲ್ಲೇ ಗಲಾಟೆ. ರಾಯಚೂರ್, ಹೂ ಇಸ್ ದಿಸ್ ಅಡ್ವೊಕೇಟ್? ವೈ ಡು ವಾಂಟ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್? ವಾಟ್ ಇಸ್ ದಿ ಪ್ರಾಬ್ಲಮ್? ಇಟ್ಸ್ ಇಂಟರ್ನಲ್ ಮ್ಯಾಟರ್. ಯು ಹ್ಯಾವ್ ಟು ಸಾರ್ಟ್ ಇಟ್ ಔಟ್ ಇನ್ ಯುವರ್ ಮನೆ ಗಲಾಟೆನೆಲ್ಲ ಹೊರಗೆ ಯಾಕೆ ತಂದಿದ್ದೀರಪ್ಪ? ಕೂತ್ಕೊಂಡು ಮಾತಾಡಿ. ಏನೋ ಕ್ಷಮಾಪಣೆ ಗಿಮಾಪಣೆ ಬೇಕಾದ್ರೆ ಬರ್ಸ್ಕೊಡ್ತಾರೆ, ಮ್ಯಾಟರ್ ಕ್ಲೋಸ್ ಮಾಡಿ. Yes, my lord, in this matter. ಆಯ್ತು ನೋಡಿ, ಮಾತಾಡ್ಬಿಟ್ಟು ಹೇಳಿ. ಶೀಲ್ವಂತ್ ಹೆಂಗೋ ಪ್ರೆಸಿಡೆಂಟ್, ನೀವೇ ಅವ್ರ ಎಲೆಕ್ಷನ್ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಇದ್ದವರು. ಕೂತ್ಕೊಂಡು ಮಾತಾಡಿ. ಯಾರು ನಿಮ್ಮ ಕಂಪ್ಲೇನೆಂಟ್ ಇದಾರೋ ಅವ್ರನ್ನ ಕರೆಸಿ. ಇದೆಲ್ಲ ಮನೆ ಗಲಾಟೆ, ಹೊರಗ್ ತನಕ ಕೋರ್ಟ್ ತನಕ ಬಂದ ಅಸಹ್ಯನ. ವೈ ಶುಡ್ ವಿ ವಾಶ್ ಡರ್ಟಿ ಲಿನಿನ್ ಇನ್ ಪಬ್ಲಿಕ್? ನೀವೆಲ್ಲ ಹಿರಿಯರಿದ್ದೀರಿ, ಕೂತ್ಕೊಂಡು ಮಾತಾಡಿ. ಏನಾರು ನನ್ನ ಇಂಟರ್ವೆನ್ಷನ್ ಬೇಕಾದ್ರೆ ಕೇಳಿ. ಐ ವಿಲ್ ಡೆಫಿನೆಟ್ಲಿ ಇಂಟರ್ವೀನ್ ಅಂಡ್ ದೆನ್ ಅಡ್ವೈಸ್ ಆಲ್. Please. ಹೋಗಿ ಶೀಲ್ವಂತ್ ಅವ್ರ ಮಾತಾಡಕ್ ಕೇಳಿ. ಇದೆಲ್ಲ ಅದಕ್ಕೆಲ್ಲ ಕೋರ್ಟ್ ಆರ್ಡರ್ ಬರ್ಕೋತಾ ಕೂತ್ಕೋಬಾರ್ದು, ಮನೆ ಗಲಾಟೆ ಇದು. Other accused have already pleaded. ಆಯ್ತು, ನಜರ್ ಅಂದಾಜ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಷ್ಟೇ. ಎಸ್, ಅದೇನ್ ಮಾಡ್ತೀರಾ ಅಂತ ಅನ್ಬಿಟ್ಟು. ರಿಕ್ವೆಸ್ಟ್ ಆಫ್ ಬೋತ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 27/6. ನಾನು ನೋಡಿದೀನಿ. ಏನ್ ಅವ್ನು ಹೇಳಿರ್ತಾನೆ, ಅವ್ನು ಬರ್ದಿರ್ತಾನೆ. ಅದಕ್ಕೆ ಇನ್ನೇನು ಅವ್ರ ಮೇಲೆಲ್ಲ ಮಾಡ್ಕೊಂಡು ಡಿಫಾಮೇಶನ್ ಅಂತ ಅಸಹ್ಯ. ಆಮೇಲೆ ನೋಡಿ, ಅದರಲ್ಲಿ ಆಸ್ ಎ ವರ್ಡ್ ಆಫ್ ಕಾಷನ್ ಹೇಳಿರ್ತೀನಿ. ಆರ್ಡರ್ 6 ರೂಲ್ 16 ಅಲ್ಲಿ ಒಂದು ಜಜ್ಮೆಂಟ್ ಇದೆ, ಗೊತ್ತಾಯ್ತಲ್ಲ? ಪರ್ಟೈನಿಂಗ್ ಟು ಸಮ್ ಪೊಲಿಟಿಕಲ್ ಪಾರ್ಟೀಸ್. ಓಪನ್ ಕೋರ್ಟ್ ಅಲ್ಲಿ ಬೇಡ, ಅದಿದೆ ನೋಡಿ. ಅದ್ರಲ್ಲಿ ನೋಡ್ಕೊಂಡ್ರೆ ಸ್ಕ್ಯಾಂಡಲಸ್ ಸ್ಟೇಟ್ಮೆಂಟ್ಸ್ ಏನೇನು ಅಂತ ಹೇಳ್ತಾರೆ. ಹಂಗೆ ಹೇಳೋ ಕಾಲಕ್ಕೆ ಲಾಯರ್ದ ಜವಾಬ್ದಾರಿ ಏನು ಅಂತ ಹೇಳ್ತಾರೆ. ಶೀಲ್ವಂತ್ ಅವ್ರೆ, ಒಂದ್ ವೇಳೆ ಕಕ್ಷಿಗಾರರ ಹೇಳ್ಬೋದು ಕೆಲವು ವಿಚಾರಗಳನ್ನ. ಅದು ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಿದ್ದು, ನೀವು ನೋಡ್ಕೊಳ್ಳಿ. ಓಪನ್ ಕೋರ್ಟ್ ಲೈವ್ ಅಲ್ಲಿ ಇದೀವಿ. ಐ ಡೋಂಟ್ ವಾಂಟ್ ಟು ಟೇಕ್ ಔಟ್ ದಿ ನೇಮ್ಸ್ ಆಫ್ ದಿ ಪೊಲಿಟಿಷಿಯನ್ಸ್. Though I remember very well in what is the citation. Just look into it. Order 6 rule 16 ಹೇಳುವಂತ ಸಂದರ್ಭದಲ್ಲಿ ಗೊತ್ತಾಯ್ತಲ್ಲ? The application was filed for deletion of certain paragraphs in the pleadings. While dealing with it, Honorable Supreme Court has held what is the role of an advocate in such circumstances anta. We owe a responsibility not only to the court, not only to the client, but the society at large. ಸೊ ಸ್ಕ್ಯಾಂಡಲಸ್ ಇರ್ತಕ್ಕಂಥ ಮೆಟೀರಿಯಲ್ಲು, ಡಿಫಮೇಟರಿ ಇರ್ತಕ್ಕಂಥ ಮೆಟೀರಿಯಲ್ಲು, ಇದನ್ನ ಕಕ್ಷಿಗಾರ ಹೇಳಿದ್ರು ಕೂಡ ಲಾಯರ್ ಬರಿಬಾರ್ದು ಅಂತ ಹೇಳ್ತಾರೆ. ಇನ್ ದಟ್ ಕಾಂಟೆಕ್ಸ್ಟ್ ನಿಮ್ ಕ್ಲೈಂಟ್ ಏನ್ ಹೇಳ್ತಾರೋ ಅವ್ರಿಗೆ ಹೇಳ್ಬಿಟ್ಟು ಕ್ಲೋಸ್ ಮಾಡಕ್ ಆಗುತ್ತಾ ನೋಡಿ. ಹಾ, ಹೇಳ್ರಿ ಸುಳ್ಳದ್. ದಿಸ್ ಇಸ್ ದಿ ಪಿಟಿಷನ್.